ದೇವಾಲಯೇ ತಥೋದ್ಯಾನೆ ಕೃಷ್ಣಭೂಮೌ ಚತುಷ್ಪಥೆ ಬ್ರಾಹ್ಮಣಾನಾಂ ಸಮೀಪೇತು ತಥಾ ಗೋಗುರು ಯೋಷಿತಾಂ. ಎಲ್ಲೆಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು ಅಂತ ಎರಡನೇ ಭಾಗವಾಗಿ ನಾವು ನೋಡ್ತಾ ಇದ್ದೇವೆ. ದೇವಾಲಯಗಳಲ್ಲಿ, ಉದ್ಯಾನವನದಲ್ಲಿ, ಬೀಜ ಬಿತ್ತಿರತಕ್ಕಂತಹ ಹೊಲಗಳಲ್ಲಿ, 4 ದಾರಿಗಳು ಕೂಡುವಲ್ಲಿ, ಬ್ರಾಹ್ಮಣರು ಇರತಕ್ಕಂತಹ ಜಾಗದಲ್ಲಿ, ಗೋವು ಹಸುಗಳು ಮೇಯತಕ್ಕಂತಹ ಜಾಗದಲ್ಲಿ, ಗುರುಗಳು ಇರತಕ್ಕಂತಹ ಜಾಗದಲ್ಲಿ, ಸ್ತ್ರೀಯರು ಸಮೀಪದಲ್ಲಿರುವಾಗ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಬಾರ್ದು ಅಂದರೆ ಇವೆಲ್ಲ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಅಂತ. ಇದು ಹಿಂದಿನ ಕಾಲಕ್ಕೆ ಹೆಚ್ಚು ಹೊಂದುತ್ತೆ. ಆದರೂ ಕೂಡ ಈಗಿನ ಕಾಲದಲ್ಲೂ ಕೂಡ ನಾವು ದೂರದ ಪ್ರಯಾಣಕ್ಕೆ ಹೋದಾಗ, ಅಂತಹ ಸನ್ನಿವೇಶ ಎದುರಾದಾಗ ಇಂತಹ ಜಾಗದಲ್ಲಿ ಈ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಬಾರದು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ.